ಗಾಯ್ಸ್ ನೋಡಿ ಇವಾಗ ಹೆಂಗಿದೆ ಅಂತ ನೋಡಿ, ಇವಾಗ ಯಾವ ಥರ ಡೆಕೋರೇಟ್ ಮಾಡಿಕೊಟ್ಟಿದ್ದಾರೆ ಅಂತಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ಲೇಸಿಗೆ ಒಂದೇ ಮಿಸ್ಸಿಂಗ್ ಇರೋದು ಏನಪ್ಪ ಅಂದರೆ ಅದು ಬ್ರೈಡ್ ಮಿಸ್ಸಿಂಗ್ ಇದ್ದಾರೆ. ಗಾಯ್ಸ್ ದೊಡ್ಡದಾಗಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಗಾಯ್ಸ್. ಅಪ್ಪಯ್ಯ ತಿನ್ನೋದು ಎಲ್ಲಿ ಓಡೋಗೋದಿಲ್ಲ, ತಿನ್ನೋದಿರುತ್ತೆ, ಕೆಲಸ ಮಾಡೋ ಮರ. ಸ್ನೇಹಿತರೆ ಈಗ ಮಸಾಲೆ ರುಬ್ಕೊಳ್ತಾ ಇದ್ದೀವಿ. ಇದಕ್ಕೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಇನ್ನೇನು ಹಾಕಿದೆಯಾ ಪ್ರತಿ? ಇದಕ್ಕೆ ಇನ್ನೇನು ಹಾಕಿದೆಯಾ? ನಮಗೆ ಇಲ್ಲಿಂದ ಸ್ನೇಹಿತರೆ ಮೊಳಕಾಲ್ಮೂರು ಜಸ್ಟ್ 50 ಕಿಲೋಮೀಟ್ರ್ ಇದೆ. ಜಸ್ಟ್ ಅಂತ ಹೇಳ್ತೀನಿ, ಆದ್ರೂ ಇಟ್ ವಿಲ್ ಟೇಕ್ ಅರೌಂಡ್ 1 ಅವರ್ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ನನಗೆ. ಹಲೋ ಗಾಯ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗಾಯ್ಸ್, ಇವತ್ತು ನಾನು ಒಂದು ಲಾಂಗ್ ರೈಡ್ ಹೊಂಟಿದ್ದೀನಿ ಗಾಯ್ಸ್. ಅದು ನಿಮ್ಮ ಪ್ರಕಾರ ಲಾಂಗ್ ರೈಡ್ ಅಂದರೆ 1000 ಕಿಲೋಮೀಟ್ರ್ ಅಲ್ಲ ಗಾಯ್ಸ್, ಜಸ್ಟ್ 120 ಕಿಲೋಮೀಟ್ರ್ ಗಾಯ್ಸ್, ಅಷ್ಟೇ ನಾನು ರೈಡ್ ಹೋಗ್ತಿರೋದು ಇವಾಗ. ಏನಕ್ಕಪ್ಪ ಮಠ ಮಧ್ಯಾಹ್ನ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಗಾಯ್ಸ್, ಬಟ್ ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಿತ್ತು. ಸೊ ಅದಕ್ಕೆ ರೈಡ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ನೈಟ್ ಇಟ್ಟಿದ್ದೀನಿ ಗಾಯ್ಸ್. ಈಗ ಸಮಯ ಬಂದುಬಿಟ್ಟು 7 ಗಂಟೆ ಆಗಿದೆ ಸ್ನೇಹಿತರೆ. ಸೊ ಇವಾಗ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಹೌದು ಗಾಯ್ಸ್, ನಾನು ಇವತ್ತು ಮೊಳಕಾಲ್ಮೂರಿಗೆ ಹೋಗ್ತಾಯಿದ್ದೀನಿ. ಏನಕ್ಕಪ್ಪ ಮೊಳಕಾಲ್ಮೂರಿಗೆ ಹೋಗ್ತಿದ್ದಾನೆ ಇವನು ಅಂತಂದರೆ ಸ್ನೇಹಿತರೆ, ನಾಳೆ ನಮ್ಮ ಫ್ರೆಂಡ್ ಒಬ್ಬರು ಮದುವೆ ಆಗ್ತಿದ್ದಾರೆ ಸ್ನೇಹಿತರೆ. ಸೊ ಮದುವೆ ಹಾಕಿನ ಮುಂಚೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯ ಅಂತ ಇರ್ತವೆ, ಅವನ್ನೆಲ್ಲವನ್ನು ಹಿರಿಯರು ಮಾಡ್ತಾರೆ ಸ್ನೇಹಿತರೆ. ಮನೆಯಲ್ಲೇ ದೊಡ್ಡವರು ಇರ್ತಾರಲ್ಲ, ಆ ಹಿರಿಯರು ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ಫ್ರೆಂಡ್ಸ್ ಆದಂಥವ್ರು ಏನೇನು ಮಾಡ್ಬೋದು ನಾವು, ಸೊ ಆ ಕಾರ್ಯಕ್ರಮಗಳು ಮಾಡ್ಕೊತೀವಿ ಸ್ನೇಹಿತರೆ. ಆ ಕಾರ್ಯಕ್ರಮ ಅಂದರೆ ಯಾವುದಪ್ಪ ಅಂದರೆ ಅದೇ ನಮ್ಮ ಬ್ರೈಡ್ ಟು ಬಿ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನನ್ನ ಫ್ರೆಂಡು ಒಂದು ಹುಡುಗಿ ಮದುವೆ ಆಗ್ತಿದ್ದಾಳೆ. ಸೊ ಇನ್ನೊಂದು 20 ಡೇಸಲ್ಲೇ ಮದುವೆ ಇದೆ ಸ್ನೇಹಿತರೆ ಅವಳದು. ಸೊ ಆ ಮದುವೆ ಮಾಡೋದಕ್ಕೋಸ್ಕರ ನಾವು ಅಡ್ವಾನ್ಸಾಗಿ ಅವಳದು ಬ್ರೈಡ್ ಟು ಬಿ ಮಾಡಬೇಕಂತ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಪ್ಲ್ಯಾನ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತಂದು ನಾನಿವತ್ತು ಹೊರಟಿದ್ದೀನಿ. ಹರಪನಹಳ್ಳಿಯಿಂದ ಮೊಳಕಾಲ್ಮೂರಿಗೆ ಹೋಗ್ತಿದ್ದೀನಿ, ಬನ್ನಿ ಸ್ನೇಹಿತರೆ. ಸೊ ನಮಗೆ ಇಲ್ಲಿಂದ ಹರಪನಹಳ್ಳಿಯಿಂದ ಮೊಳಕಾಲ್ಮೂರಿಗೆ ಹೋಗೋದಕ್ಕೆ ಸುಮಾರು ಏನಿಲ್ಲ ಅಂದರೂ ಒಂದು 120 ಕಿಲೋಮೀಟ್ರ್ ಆಗುತ್ತೆ. ಸೊ ಮ್ಯಾಪಲ್ಲಿ ನೋಡಿದರೆ ನನಗೆ 3 ಅವರ್ಸ್ ತೋರಿಸ್ತಾ ಇದೆ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ 9:30 ಒಳಗಡೆಗೆ ಇರಬೇಕು, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಿದ್ದಾರೆ 9:30ಗೆ. ಸೊ ತುಂಬ ದಿನ ಆಗಿತ್ತು. ಸೊ ಲಾಸ್ಟ್ ಟೈಮ್ ಅವ್ರು ಸಿಕ್ಕಿದ್ದು ಒಂದು 2 ಮಂತ್ಸ್ ಬ್ಯಾಕ್ ಸಿಕ್ಕಿದ್ರು. ಸೊ ಮತ್ತೆ ಇವಾಗ ನಾಳೆ ರಜೆ ಇರೋ ಕಾರಣಕ್ಕೋಸ್ಕರ ಇವತ್ತು ಹೋಗ್ತಾಯಿದ್ದೀನಿ ಗಾಯ್ಸ್. ಇವಾಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಹರಪನಹಳ್ಳಿಯಲ್ಲಿದ್ದೀನಿ. ಸೊ ಇದು ನಮ್ಮ ಹರಪನಹಳ್ಳಿಯ ಕೊಟ್ಟೂರು ಭಾಗ ಅಂತ ಹೇಳ್ತೀವಿ ನಾವು, ಕೊಟ್ಟೂರು ಸರ್ಕಲ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ನಾನು ಲೆಫ್ಟ್ ತೊಗೊಂಡ್ರೆ ಸೀದಾ ಡೈರೆಕ್ಟಾಗಿ ನಾನು ಕೊಟ್ಟೂರಿಗೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇಲ್ಲಿಂದ ಕೊಟ್ಟೂರು ನಮಗೆ ಒಬ್ಬೊಬ್ಬ ಅಂದರೂ ಒಂದು 28ರಿಂದ 30 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ನಾನ್ ಸ್ಟಾಪ್ ಎಲ್ಲಿ ಜರ್ನಿನ ಸ್ಟಾಪ್ ಮಾಡಿದೆ, ಜರ್ನಿ ಕಂಟಿನ್ಯೂ ಮಾಡೋಣ. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ನೈಟ್ ಟ್ರಾವೆಲ್ ಮಾಡೋದಕ್ಕೆ. ನೋಡಿ ಈ ಥರದೊಂದು ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಒಳಗಡೆಗೆ ಯಾರೂ ಇಲ್ಲ. ಏನಾಗಿದೆ ಏನೋ ಗೊತ್ತಿಲ್ಲ ದೇವ್ರೆ ಪಾಪ. ಇರಿ ಗಾಯ್ಸ್ ವಿಚಾರಿಸೋಣ ಏನಾಗಿತ್ತು ಅಂತ. ಅಣ್ಣ ಯಾವ ಊರಂತಣ್ಣ, ಯಾವ ಊರಂತೆ? ಅದು ಆಂಧ್ರದ ಗಾಡಿ? ಅವರೆಲ್ಲಿದ್ದಾರೆ? ಕಾರ್ನೇರ ಬಂದು ಬೈಕ್ನೇರಿ ಹೊಡೆದಾರಂತೆ ಗಾಯ್ಸ್. ನೋಡಿ ಇವಾಗ ನಾನು ಕೊಟ್ಟೂರು ಎಂಟ್ರೆನ್ಸ್ ಬರ್ತಾಯಿದ್ದೀನಿ ನೋಡಿ, ಇದೇ ನಮ್ಮ ಕೊಟ್ಟೂರು ಎಂಟ್ರೆನ್ಸ್ ಇದೆ. ಸೊ ಕೊಟ್ಟೂರಲ್ಲಿ ಏನು ಫೇಮಸ್ ಇದೆ ಅಂದ್ರೆ, ಕೊಟ್ಟೂರಲ್ಲಿ ಮಿರ್ಚಿ ಮಂಡಕ್ಕಿ ಕೂಡ ಫೇಮಸ್ ಸಿಗುತ್ತೆ ಇಲ್ಲಿ. ಸೊ ಅದಲ್ಲದೆ ನಮ್ಮ ಕೊಟ್ಟೂರೇಶ್ವರ ದೇವಸ್ಥಾನ ಇದೆ, ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಏನೇನೇ ಬೇಡ್ಕೊಂಡ್ರೂ ಎಲ್ಲದೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದೇವಸ್ಥಾನ ಕೂಡ ಆಲ್ರೆಡಿ ತುಂಬ ಸರಿ ನೋಡಿದ್ದೀನಿ, ಬಟ್ ದೇವಸ್ಥಾನ ನೋಡೋಕ್ಕೆ ಟೈಮ್ ಇಲ್ಲ ನನ್ನ ಹತ್ರ ಸದ್ಯಕ್ಕೆ. ಆದ ಕಾರಣ ನಾನೀಗ ತುಂಬ ಲಾಂಗ್ ಹೋಗೋದಿದೆ ಅಲ್ವಾ, ಸೊ ಹಂಗಾಗಿ ನಾನ್ ಸ್ಟಾಪ್ ಎಲ್ಲಿ ಮಾಡ್ದೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಒಂದು ಟೀ ಬ್ರೇಕ್ ಹಾಕಿದ್ದೆ, ಟೀ ಕುಡಿದ್ಬಿಟ್ಟು ಇವಾಗ ಮತ್ತೆ ಹೊರಟಿದ್ದೀನಿ, ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನಾವು ಕೊಟ್ಟೂರಿಂದ ಕೂಡ್ಲಿಗೆ ಬರೋಕ್ಕೆ ಜಸ್ಟ್ ನಮಗೊಂದು 20 ಮಿನಿಟ್ಸು ತಗೊಳ್ತು ಸ್ನೇಹಿತರೆ. ಕೊಟ್ಟೂರಿಂದ ಕೂಡ್ಲಿಗೆ ಜಾಸ್ತಿ ಏನಿಲ್ಲ, ಜಸ್ಟ್ 18 ಕಿಲೋಮೀಟ್ರ್ ಇದೆ ಅಷ್ಟೇ ಸ್ನೇಹಿತರೆ. ಬನ್ನಿ ಇವಾಗ ಕೂಡ್ಲಿಗೆ ಒಳಗಡೆ ಹೋಗೋಣ. ಇದೇನಿದೆಲ್ಲ ಮೇನ್ ಹೈವೇ ಇದೆ ಸ್ನೇಹಿತರೆ. ಲೆಫ್ಟಲ್ಲಿ ಹೋದರೆ ನಮಗೆ ಹೊಸಪೇಟೆಗೆ ಬರುತ್ತೆ ಸ್ನೇಹಿತರೆ, ರೈಟಲ್ಲಿ ಹೋದರೆ ನಮಗೆ ಬೆಂಗಳೂರು ಬರುತ್ತೆ. ಸೊ ನಾವು ರೈಟು ಇಲ್ಲ ಲೆಫ್ಟು ಇಲ್ಲ ಸ್ಟ್ರೈಟಲ್ಲಿ ಹೋಗೋಣ. ಸ್ಟ್ರೈಟಲ್ಲಿ ಹೊರಟ್ರೆ ನಮಗೆ ಕೂಡ್ಲಿಗಿ ಪಟ್ಟಣದ ಒಳಗಡೆ ಹೋಗ್ತೀವಿ, ಅಂದರೆ ಕೂಡ್ಲಿಗಿ ಸಿಟಿ ಒಳಗಡೆ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಇವಾಗ ಫಸ್ಟಿಗೆ ಒಂದು ಸರ್ಕಲ್ ಬರುತ್ತೆ ಸ್ನೇಹಿತರೆ. ಈ ಸರ್ಕಲ್ ಹೆಸರು ಗೊತ್ತಿಲ್ಲ ನನಗೆ, ಯಾರು ಗೊತ್ತಿರೋರಿದ್ದರೆ ಕಮೆಂಟ್ ಹಾಕಿ ಸರ್ಕಲ್ ಹೆಸರು ಏನಂತ. ಸೊ ಈ ಸರ್ಕಲಲ್ಲಿ ನಮಗೆ ಸ್ಟ್ರೈಟ್ ಹೋದರೆ ನಮಗೆ ಗುಡೇಕೋಟೆ ಮತ್ತು ರಾಂಪುರ ಈ ಕಡೆ ಸೈಡ್ ಬರುತ್ತೆ ಸ್ನೇಹಿತರೆ, ಬಳ್ಳಾರಿ ರೂಟ್ ಇದು. ಬನ್ನಿ ನಿಮಗೆ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ. ಬನ್ನಿ ಇವಾಗ ಇನ್ನೇನು 3 ಕಿಲೋಮೀಟರ್ಸ್ ಇದೆ. ಸೊ ನನಗೆ ಮೊಳಕಾಲ್ಮೂರಿಗೆ ಬರ್ತಿರ್ಬೇಕಾದ್ರೆ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಹೆಂಗಪ್ಪ ಅಂದರೆ
ಈ ಮದುವೆ ಆದಮೇಲೆ ಗಂಡ ಹೆಂಡ್ತಿ ಇರ್ತಾರೆ. ಸೊ ಹೆಂಡ್ತಿ ತವ್ರ ಮನೆಗೆ ಹೋದಾಕಾರ ಯಾವ ಥರ ಖುಷಿಯಲ್ಲಿರ್ತಾರೋ ಸೊ ಆ ಥರ ಖುಷಿಯಿಂದ ಹೋಗ್ತೀನಿ. ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಅಷ್ಟೇ ನನಗೆ ಫೀಲಿಂಗ್ ಕೂಡ ಆಗುತ್ತೆ, ಯಾಕಪ್ಪ ಬಿಟ್ಟು ಬರ್ತಾಯಿದ್ದೀನಿ. ಸೊ ಇಲ್ಲೇ ಇನ್ನೊಂದು 2 days 3 days ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಏನು ಮಾಡೋಣ, ಕೆಲಸ ಕಾರ್ಯಗಳು ಮತ್ತು ಮನೆ ಇರುತ್ತೆ. ಸೊ ಹಂಗಾಗಿ ಬರಲೇಬೇಕಾಗುತ್ತೆ. ಇನ್ನೇನೋ ಮೊಳಕಾಲ್ಮೂರು ಜಸ್ಟ್ ನನಗೊಂದು 2 kilometers ಇದೆ ಅಷ್ಟೇ ಗೈಸ್. ನೋಡಿದ್ದು ಫುಲ್ಲು ಹೈವೇ ಮಾಡಿದ್ದಾರೆ ರೋಡ್ನೆಲ್ಲದನ್ನು. ಬನ್ನಿ ಇವಾಗ ಮೊಳಕಾಲ್ಮೂರಿಗೆ ಹೋಗೋಣ. ಹೋಗ್ಬಿಟ್ಟು ಫ್ರೆಂಡ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಪ್ಲ್ಯಾನ್ಸ್ ಇದೆ ಏನಿಲ್ಲ ಅಂತಂದು ನಾಳೆನೇ ನಿಮಗೆ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ನಾವು ಫಸ್ಟ್ ನಮ್ಮ ಫ್ರೆಂಡ್ನ ಮೀಟ್ ಮಾಡ್ಕೊಳ್ಳೋಣ. ಅವನದು ಬೇರೆ ಹೋಟೆಲ್ ಇದೆ ನಮ್ಮ ಫ್ರೆಂಡ್ದು, ನಾನು ಬರೋ ಟೈಮ್ಗೆ ಕ್ಲೋಸ್ ಮಾಡ್ತೀನಿ ಅಂತ ಅಂದಿದ್ದ. ಹೋಟ್ಲ ಹತ್ರ ಹೋಗೋಣ, ಅವ್ನು ಹೋಟ್ಲ ಹತ್ರ ಇದ್ದರೆ ಅಲ್ಲೇ ಮಾತಾಡ್ಸ್ಕೊಂಡು ಅವ್ರ ಮನೆಗೆ ಹೋಗೋಣ. ಇವತ್ತು ಅವ್ರ ಮನೆಯಲ್ಲೇ ಸ್ಟೇ ಇದೆ. ಬನ್ನಿ ಇವಾಗ ಹೊರಡೋಣ. ಸ್ನೇಹಿತರೆ ಅಂತೂ ಫೈನಲಿ ನಾನು ಮೊಳಕಾಲ್ಮೂರಿಗೆ ಬಂದಾಯಿತು. ನೋಡಿ ಮೊಳಕಾಲ್ಮೂರಿಗೆ ಬರ್ತಿದ್ದಂಗೆ ಖುಷಿ ತಡ್ಕೊಳಕ್ಕಾಗ್ತಿಲ್ಲ ನನಗೆ, ಅಷ್ಟರ ಮಟ್ಟಿಗೆ ಖುಷಿ ಆಗ್ತಿದೆ ನನಗೆ. ಏನಕ್ಕಪ್ಪ ಖುಷಿ ಆಗುತ್ತೆ ಅಂತ ಹೇಳಿದ್ನಲ್ವ ಸ್ನೇಹಿತರೆ ನಿನಗೆ. ಬನ್ನಿ ಫಸ್ಟ್ ನಮ್ಮ ಫ್ರೆಂಡ್ನ ಮಾತಾಡಿಸ್ಕೊಳ್ಳೋಣ. ನಮ್ಮ ಫ್ರೆಂಡದು ಇಲ್ಲೇ ಇದ್ದಾನೆ. ಇವಾಗ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂದರೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಸರ್ಪ್ರೈಸ್ ಕೊಡೋ ನೆಸೆಸಿಟಿ ಏನೇ ಇಲ್ಲ. ಸೊ ಇಲ್ಲೇ ಶಾಪಲ್ಲೇ ಇರ್ತಾನೆ. ಅವ್ರದ್ದು ಕೂಡ ಒಂದು ಹೋಟೆಲ್ ಶಾಪ್ ಇದೆ. ಆ ಶಾಪನ್ನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಅವರು ಪ್ಯೂರ್ ವೆಜಿಟೇರಿಯನ್ ಮಾಡ್ತಾರೆ. ಸೊ ಇಡ್ಲಿ ಆಮೇಲೆ ಚಿತ್ರಾನ್ನ ಲೈಕ್ ಈ ಥರ ಟಿಫನ್ಸ್ ಐಟಮ್ಸ್ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಬನ್ನಿ ಫಸ್ಟ್ ಅವನಿಗೆ ಕಾಲ್ ಮಾಡೋಣ. ಸ್ನೇಹಿತರೆ ಎಲ್ಲಿದೆಯಾ? ಅಂಗಡಿ ತಲ್ಲಿದೆಯಾ? ಹಾಂ ಬಂದೆ 2 ನಿಮಿಷ. ಸ್ನೇಹಿತರೆ ಅವನು ಇಲ್ಲೇ ಅಂಗಡಿ ಹತ್ರ ಇದ್ದಾನಂತೆ. ಬನ್ನಿ ಅವ್ರ ಅಂಗಡಿ ತೋರಿಸ್ತೀನಿ ಎಲ್ಲಿದೆ ಅಂತ ಅಂಗಡಿ. ಓ ಮೈ ಗಾಡ್, ಏನು ಕಾಲ್ ಮಾಡ್ತಿದ್ದಾರೆ. ಗಾಯ್ಸ್ ನಾವೀಗ ಫೈನಲಿ ಮೊಳಕಾಲ್ಮೂರಿಗೆ ಬಂದ್ವಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಮನೆ ಅಂದರೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಡೈರೆಕ್ಟಾಗಿ ಅವ್ರ ಶಾಪ್ ಹತ್ರ ಹೋಗೋಣ. ನಮ್ಮ ಫ್ರೆಂಡ್ ಒಂದು ಶಾಪ್ ಇದೆ. ಇಡ್ಲಿ ವಡ ಮತ್ತೇನು ಮಾಡ್ತಾರೆ, ಮಿರ್ಚಿ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಮಂಡಕ್ಕಿ ಕೊಡ್ತಾರೆ. ಗಾಯ್ಸ್ ಇವಾಗ ಎಲ್ಲ ಬಂದಿದೆ. ಸೊ ಇವಾಗ ಬ್ರೈಡ್ ಟು ಬಿಗೆ ಎಲ್ಲ ರೆಡಿ ಮಾಡೋದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ. ನೋಡಿ ಅಣ್ಣವ್ರು ಕೂಡ ಬಂದಿದ್ದಾರೆ, ಬಂದು ರೆಡಿ ಮಾಡ್ತಿದ್ದಾರೆ. ಸೊ ಇವನ್ನೆಲ್ಲ ಇಲ್ಲಿ ಡೆಕೋರೇಟ್ ಆಗುತ್ತೆ. ಡೆಕೋರೇಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಗಾಯ್ಸ್ ನಿಮಗೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದಿದೆ. ಸೊ ಅಡುಗೆಗೆ ಏನು ಮಾಡ್ತಿದ್ಯಾ? ವಿಡಿಯೋ ಗೈಸ್ ನೋಡಿ ಇಲ್ಲೆಲ್ಲ ಡೆಕೋರೇಷನ್ಗೆ ಹಾಕಿದ್ದೀವಿ. ಸೊ ಇದೆಲ್ಲ ಡೆಕೋರೇಷನ್ ಮುಗಿದ ಮೇಲೆ ಸೊ ಫೈನಲ್ ಆಗಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀವಿ. ಸೊ ಬ್ರೈಡ್ ಕೂಡ ಬಂದಿದ್ದಾರೆ. ಈಗ ಜಸ್ಟ್ ಬಂದು ರೀಚ್ ಆದರು. ನಾವು ಆಲ್ರೆಡಿ ಬಿಫೋರ್ ಒಂದು 2 hours ಮುಂಚೆ ಬಂದಿದ್ವಿ. 2 hours ಮುಂಚೆ ಬಂದುಬಿಟ್ಟು ಇಲ್ಲೆಲ್ಲ ಕೆಲಸ ಮಾಡಿದ್ದೀವಿ. ನೋಡಿ ಇಲ್ಲೆಲ್ಲ ಕೆಲಸಕ್ಕೆ ಹೇಳಿದ್ವಿ ಡೆಕೋರೇಷನ್ ಮಾಡೋರಿಗೆ. ಡೆಕೋರೇಷನ್ ಮಾಡ್ತಿದ್ದಾರೆ. ಡೆಕೋರೇಷನ್ ಮುಗಿದ ತಕ್ಷಣ ಬ್ರೈಡ್ ಬರ್ತಾರೆ, ಕೇಕ್ ಕಟ್ ಮಾಡೋದು, ಊಟ ಮಾಡ್ಕೊಳ್ಳೋದು, ಹೊರಡೋದು ಸ್ನೇಹಿತರೆ. ಚಲೋ ಮಿಕ್ಸಿಗೆ ಹಾಕಂತಾಗಿ ಏನಾಗಲ್ಲ. ಮರ ಇದ್ರೆ ಕೊಡಿಲಿ. ಈಗ ಉದ್ಬಿಟ್ಟು ಗಾಯ್ಸ್ ನೋಡಿ ನಮಗೆ ಫ್ರೂಟ್ಸ್ ಕಟ್ ಮಾಡಿ ಫ್ರೂಟ್ಸ್ ಕೊಡ್ತಿದ್ದಾನೆ. ಯಾಕಂದರೆ ಕೆಲಸ ಮಾಡಿ ಸಾಕಾಗಿತ್ತು ನನಗೆ. ಅದಕ್ಕೋಸ್ಕರ ಫ್ರೂಟ್ಸ್ ಕಟ್ ಮಾಡಿ ಫ್ರೂಟ್ಸ್ ಕೊಡ್ತಿದ್ದಾನೆ. ನಮ್ಮ ಪ್ರದಿ ಈಗ ರೆಡಿ ಮಾಡ್ತಿದ್ದಾನೆ ಅಡುಗೆಗೆ. ಏನು ರೆಡಿ ಮಾಡ್ತಿದ್ಯಾ ಪ್ರದಿ? ಕೊತ್ತಂಬರಿ ಮಸಾಲ ಹಾಕ್ಬೇಕಂತ ಕೊತ್ತಂಬರಿ ಕಟ್ ಮಾಡಿ. ಐಟಮ್ ಏನು ಅಡುಗೆ ಮಾಡ್ತಿದ್ಯಾ? ಚಿಕನ್ ಮಸಾಲ. ನನಗೆ ವೆಜಿಟೇರಿಯನ್ ಅಲ್ಲ, ನನಗೇನು ಮಾಡಿಕೊಡ್ತೀವಿ? ಚಿಕನ್ ಮಸಾಲ ಮಾಡೋಣ. ನನಗೇನು ಕೊಡ್ತೀಯಾ? ಏನ ನನಗೇನು ತಿನ್ನಕ್ಕೆ ಕೊಡ್ತಿದ್ಯಾ ಅಂದೆ? ನಿಮಗೆ ತಿನ್ನೋಕ್ಕೇನಿಲ್ಲ, ಎಲ್ಲ ಆದ್ಮೇಲೆ ಒಂದೇ ಸಾರಿ ತಿನ್ನೋದು. ಒಂದೇ ಸಾರಿ ಬಿರಿಯಾನಿ ಚಿಕನ್ ಮಸಾಲ. ಓಕೆ, ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕು ನೋಡಿ ನೀನು. ಅಲ್ಲಿ ನೀನೇನು ತಿಂತಿದ್ಯಾ? ಪಪ್ಪಾಯ ತಿನ್ಬಾರ್ದು ಕಡೆ ನೀನು ಪಪ್ಪಾಯನ. ನನಗೆ ತಿನ್ನಂತ ಹೇಳಲ್ಲ ನೀನು ಪಪ್ಪಾಯಣ್ಣ.
ಓಕೆ ಪಪ್ಪಾಯ ಹಚ್ಕೊಡು ನನ್ನಂತರು ನೀನು ತಿನ್ಬಾರ್ದಲೆ ಯಾಕ ಆಗಲ್ಲ ನಿಮ್ಗೆ ಮತ್ತೆ ಅಶ್ವಿನಿ ಪಪ್ಪಾಯ ಹಣ್ಣು ತಿನ್ಬೇಡಮ್ಮ. ತಿನ್ಬಂದ್ರೆ ಇಲ್ಲೇ ಇರ್ತಾನೆ. ತುಂಬ ಚೆನ್ನಾಗಿದೆ. ನಮಗೆ ಸ್ನೇಹಿತರೆ ಈಗ ಮಸಾಲೆ ರುಬ್ಕೊಳ್ತಾ ಇದ್ದೀವಿ. ಇದಕ್ಕೆ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಇನ್ನೇನು ಹಾಕಿದೆಯಾ ಪ್ರತಿ ಇದಕ್ಕೆ? ಇನ್ನೇನು ಹಾಕಿದೆಯಾ? ಏನಿಲ್ಲ, ಇಷ್ಟು ಹಾಕೊಂಡು ಈಗ ರುಬ್ಕೊಂತಿದ್ದೀವಿ. ಈಗ ಅಪ್ಪಯ್ಯ ತಿನ್ನೋದು ಎಲ್ಲಿ ಓಡಾಗೋದಿಲ್ಲ, ತಿನ್ನೋದಿರುತ್ತೆ, ಕೆಲಸ ಮಾಡೋ ಮರ. ಗಾಯ್ಸ್ ಇವಾಗ ರೆಡಿ ಆಯಿತು. ಸೊ ಬ್ರೈಡ್ ಟು ಬಿ ಮನೆಯವ್ರು ಬಂದಿದ್ದೀನಿ ಅವ್ರ ಮನೆಗೆ. ಸೊ ಬ್ರೈಡ್ ಕೂಡ ರೆಡಿ ಆಗ್ತಿದ್ದಾರೆ. ಸೊ ನಮ್ಮ ಹುಡುಗ ಕೂಡ ಆಲ್ರೆಡಿ ರೆಡಿಯಾಗಿ ಕೂತ್ಕೊಂಡಿದ್ದಾನೆ. ಗಾಯ್ಸ್ ನೋಡಿ ಇವಾಗ ಹೆಂಗಿದೆ ಅಂತ ನೋಡಿ, ಇವಾಗ ಯಾವ ಥರ ಡೆಕೋರೇಟ್ ಮಾಡಿಕೊಟ್ಟಿದ್ದಾರೆ ಅಂತಂದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ಲೇಸಿಗೆ ಒಂದೇ ಮಿಸ್ಸಿಂಗ್ ಇರೋದು ಏನಪ್ಪ ಅಂದರೆ ಅದು ಬ್ರೈಡ್ ಮಿಸ್ಸಿಂಗ್ ಇದ್ದಾರೆ. ಬ್ರೈಡ್ ಇನ್ನೂ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ. ಸೊ ಊಟ ಕೂಡ ಮಾಡಿಸಿದ್ದೀವಿ ಹೊರಗಡೆಯಿಂದ, ಊಟ ಕೂಡ ರೆಡಿಯಾಗಿದೆ. ಇಲ್ಲಿ ಒಂದು ಸ್ವಲ್ಪ ಇವರು ನಾನ್ ವೆಜ್ ತಿಂತೀನಿ ಅಂದರು. ಸೊ ಅವರಿಗೆ ಚಿಕನ್ ಗ್ರೇವಿ ಕೂಡ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇನ್ನೇನಿಲ್ಲ ಸ್ನೇಹಿತರೆ, ಡೈರೆಕ್ಟಾಗಿ ಬ್ರೆಡ್ ಬರ್ತಾರೆ. ಬ್ರೆಡ್ನ ಕೇಕ್ ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಫೋಟೋ ತೆಗೆಸ್ಕೊಂಡು ಊಟ ಮಾಡಿಬಿಟ್ಟು ಇಲ್ಲಿಂದ ನಾವು ಮತ್ತೆ ಹೊರಡೋದಿದೆ ಸ್ನೇಹಿತರೆ. ಬನ್ನಿ ಇವಾಗ ವೆಯ್ಟ್ ಮಾಡೋಣ ಅವ್ರಿಗೋಸ್ಕರ.